ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮತ್ತೋರ್ವ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಆರ್ಐಗಳು, ಎಲ್ಲ ತಾಲೂಕು ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಾಧ್ಯಮದವರು, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕಳೆದ ಒಂದು 3-4 ತಿಂಗಳ ಹಿಂದೆ ನದಿ ಬರ್ತಕ್ಕಂಥ ಘಟನೆ ನಡೆಯಿತು. ಒಂದು ದುರದೃಷ್ಟಕರ ಅಂತಂದ್ರೆ, ನಾವು ಬೆಳಗಾಂ ಅಧಿವೇಶನದಲ್ಲಿದ್ದಾಗ, ತೆಲಂಗಾಣ ಅಧಿವೇಶನ ಇದ್ದಾಗ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ಏನು ಕೊಚ್ಕೊಂಡು ಹೋಗ್ಬಿಟ್ರು ಸಮುದ್ರಕ್ಕೆ. ಅದಂತೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೃದಯ ಕಲ್ಕುವಂತ ಒಂದು ಘಟನೆ ಆಯಿತು. ಈಗಾಗಲೇ ಕೂಡಲೇ ಸ್ಪಾಟಕ್ಕೆ ಹೋಗಿ ಅದನ್ನೆಲ್ಲ ರೀತಿಯಿಂದ ಸರಿಪಡಿಸಿ ಮಕ್ಕಳ ತಂದು ಏನು ಮಕ್ಕಳನ್ನ ಪೇರೆಂಟ್ಸ್ಗೆ ಇದು ಮಾಡಿ ದಫನ್ ಮಾಡಿ, ನಂತರ ನಾನು CM ಅವ್ರನ್ನ ಪರ್ಸನಲ್ ಮೀಟ್ ಮಾಡಿ ಈ ಥರ ಆಗಿದೆ ಅಂತ ಕೇಳ್ಕೊಂಡಾಗ CM ಅವರು 5 ಲಕ್ಷ ರೂಪಾಯಿನ ಅಲ್ಲೇ ಮಕ್ಕಳಿಗೆ ಇದು ಮಾಡಿಕೊಟ್ರು. ಅದಲ್ಲದೆ ನನ್ನ ವೈಯಕ್ತಿಕ ಕೂಡ ಸ್ವಲ್ಪ ಸಹಾಯ ಮಾಡಿ, ಏನು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಮಕ್ಕಳನ್ನ ತಂದು ಕೊಡೋಕ್ಕಾಗಲ್ಲ ಅಂತ ಮುರಾರ್ಜಿ ಮಕ್ಕಳು, ಟಾಪ್ ಮಕ್ಕಳು ಅವರು. ಅದಾದ 2 ದಿವಸಕ್ಕೆ ಮತ್ತೊಂದು ಘಟನೆ ನಡೆಯಿತು. ಅವತ್ತು ಅಧಿವೇಶನದಲ್ಲಿದ್ದಾಗ ನಾನು ಕೇವಲ ಎಕ್ಸಾಕ್ಟ್ 2 ದಿವಸಕ್ಕೆ ಏನು ಕೂಲಿ ಕಾರ್ಮಿಕರ ಏನು ನಾಗೇನಹಳ್ಳಿ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ಕಡುಬಡವರು ಕೂಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದುರದೃಷ್ಟಕರ ಯಮ ಮೇಲೆ ಏನು ಹೋಗ್ಬಿಡ್ತು ಗಾಡಿ. ಅಲ್ಲಿ ಸಾಕಷ್ಟು ಜನ ಕಳ್ಕೊಂಡ್ವಿ. ಇವತ್ತು ತುಂಬಾ ಒಂದು ಅದಕ್ಕಂತೂ ತುಂಬಾ ನೋವಾಯ್ತು. ಅಗೇನ್ ಮತ್ತೆ ಹೋದಾಗ CM ಹತ್ರ ಹೋದಾಗ ಏನೋ ಹೋಗಿ ನಿಮ್ ತಾಲೂಕೆ ಹಿಂಗ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಬರೆದು ಕಳಿಸ್ಬಿಟ್ರು, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಡಿ ಅಂತ. ಆದ್ರೆ ಅಪಘಾತದಲ್ಲಿ ಆದವ್ರಿಗೆ CM ಫಂಡ್ ಕೊಡಂಗಿಲ್ಲ. ನಾನು ರಿಕ್ವೆಸ್ಟ್ ಮಾಡಿ ತುಂಬಾ ಕೂಲಿ ಕಾರ್ಮಿಕರು ಮಾಡ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ DC ಅವ್ರಿಗೆ ಬಂದು, DC ಇಂದ ತಹಸೀಲ್ದಾರ್ಗೆ ಬಂದು ಬೇಗ ಫಾಲೋಅಪ್ ಮಾಡಿ ಸೊ ಅದನ್ನ ವ್ಯವಸ್ಥೆ ಮಾಡಿಕೊಟ್ಟು, ಬಹುಶಃ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಒಬ್ಬ ಶಾಸಕನಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಒಳ್ಳೆತನದಿಂದ ಈ ಕೆಲಸ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಬಹುಶಃ ನಾನು ಏನು ಆರೋಗ್ಯಕ್ಕೆ ಅಂತ ಬಂದಾಗ ಯಾರೇ ಬಂದ್ರು ಕೂಡ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆದ ಬಂದಾಗ ಇಮ್ಮಿಡಿಯೇಟ್ 24 ಗಂಟೆಗಳಲ್ಲಿ ಫೈಲ್ ಪುಟಪ್ ಮಾಡಿ CM ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಸುಮಾರು ಯಾವುದೇ ಕಾಯಿಲೆ ಅಂದ್ರೂ ಕೂಡ ಅವತ್ತು ಅತಿ ಯಥೇಚ್ಛವಾಗಿ ಮುಳಬಾಗಿಲಿಗೆ ಸರ್ವಿಸ್ ಮಾಡ್ಲಿಕ್ಕೆ 2 ಎಂಪ್ಲಾಯಿಗಳನ್ನ ನನ್ನ ಆಫೀಸಲ್ಲಿ ಇಟ್ಬಿಟ್ಟಿದ್ದೀನಿ CM ಫಂಡ್ ತರಲಿಕ್ಕೆ. ಅದರಿಂದ ಯಥೇಚ್ಛವಾಗಿ ವರ್ಕ್ ಆಗ್ತಾ ಇದೆ. ಅದು ಸಹಾಯ ಆಗ್ತಾ, ಎಲ್ರಿಗೂ ಸಹಾಯ ಆಗ್ತಾ ಇದೆ. ಸೊ ನೆನ್ನೆ ಕೂಡ ಒಬ್ಬರಿಗೆ 8,37,000 ರೂಪಾಯಿ ನಮ್ಮ ಹರೀಶ್ ಗೌಡ್ರು ಅಂತ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡ್ರು ಅಂತ ಅವ್ರ ಅಪ್ಪಂದು ಆರ್ಟ್ ಬದಲಾವಣೆ ಇದೆ, ಇದರಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಆರ್ಟ್ ಬದಲಾವಣೆ ಇದೆ. ಸುಮಾರು ಒಂದು 32 ಲಕ್ಷ ಖರ್ಚಾಗ್ತಕ್ಕಂಥ ರೀತಿಯಲ್ಲಿ ನಿನ್ನೆ 8,37,000 ರೂಪಾಯಿ ಹೈಯೆಸ್ಟ್ CM ಫಂಡ್ ನ ಒಂದು ಬಂದಿದೆ. ಅದಕ್ಕೆ ಖುಷಿ ಪಡ್ತಕ್ಕಂಥ ವಿಷಯ. ಬಟ್ ಆದ್ರೂ ಕೂಡ ಅದು ವರ್ಕ್ ಆಗ್ಲಿ, ಅವ್ರಿಗೆ ಹಾರ್ಟ್ ಸೆಟ್ ಆಗಿ ಅವ್ರಿಗೆ ಮತ್ತೆ ಮನುಷ್ಯ ಆಚೆಗೆ ಬರ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಅದರಿಂದ ಏನಿವತ್ತು ಫಲಾನುಭವಿಗಳು ನಮ್ಮನ್ನ ಹಗಲಿದ್ದಾರೆ, ಅವ್ರಿಗೆ ಕುಟುಂಬಕ್ಕೆ ಶಾಂತಿ ಸಿಗುವಂತ ಇದಾಗ್ಲಿ, ಅವ್ರಿಗೆ ಬರ್ಸಕ್ಕಂಥ ಧೈರ್ಯ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಏನಿವತ್ತು ತಲಾ 2 ಲಕ್ಷ ರೂಪಾಯಿನ ಇವತ್ತು ಲೆಟರ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಮತ್ತು ದಂಡಾಧಿಕಾರಿಗಳು ಮತ್ತು ನಮ್ಮ ಟವಲ್ ಹಾಕೊಡ್ತೀಯಲ್ಬೇಕ ಅದಲ್ವಾ. ಸೊ ಇವರು ಕೂಡ ಸೇರಿ ಇದನ್ನ ಪತ್ರ ಕೊಡ್ಬೇಕಂತ ಕೇಳ್ತಾರೆ. ದಯವಿಟ್ಟು ಎಲ್ಲರೂ ನಮ್ಮ ಫಲಾನುಭವಿಗಳು ಸತ್ತಿರ್ತಕ್ಕಂಥ ಕುಟುಂಬಸ್ಥರು ಬರ್ಬೇಕಂತ ಕೇಳ್ಕೊಂತಾರೆ. ಫಸ್ಟ್ ಸಂಜಯ್ ಕುಮಾರ್